ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಈಗಾಗಲೇ ಅಧಿಕ ಮಾಸದಲ್ಲಿ ನಾವು ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡಬಾರದು, ಹಾಗೆ ಯಾವ ವಸ್ತುಗಳನ್ನು ಕೂಡ ಕೊಂಡ್ಕೋಬಾರದು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಆದರೆ ನಮಗೆ ಇವತ್ತು ಅಂದರೆ ಈಗ ಬಂದಿರುವಂಥ ಒಂದು ಸುವರ್ಣ ಯೋಗ ಏನಿದೆಯೋ ಅದರಲ್ಲಿ ನೀವು ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೋದು. ಆದರೆ ನೀವೇನೇ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾನು ತಿಳಿಸ್ಕೊಡುವಂಥ ಒಂದು ಪರಿಹಾರವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ತೆಗೆದುಕೊಂಡಾಗ ನಿಮಗದು ಸ್ಥಿರವಾಗಿರುತ್ತದೆ. ಅದು ಏನಪ್ಪ ಅಂತಂದರೆ ಗುರುಪುಷ್ಯಾಮೃತ ಯೋಗ. ನಮಗೆ ಈ ಯೋಗ ಪ್ರಾರಂಭವಾಗುವಂಥದ್ದು ಗುರುವಾರ ಬೆಳಿಗ್ಗೆ 5:47 ಪ್ರಾರಂಭವಾಗಿರುವಂಥದ್ದು. ಮೇ 22ನೇ ತಾರೀಕು ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಿಗ್ಗೆ 2:49 ಮುಕ್ತಾಯವಾಗುತ್ತದೆ. ಹಾಗಾಗಿ ಇದು ಎಷ್ಟು ಸುವರ್ಣಾವಕಾಶ ಅಂತಂದರೆ ನಮಗೆ ಪೂರ್ತಿ ದಿವಸವೂ ಕೂಡ ನಮಗೆ ಗುರುಪುಷ್ಯಾಮೃತ ಯೋಗವೇ ಬಂದಿರುತ್ತದೆ. ಹಾಗಾಗಿ ನಾನು ಒಂದು ಚಿಕ್ಕ ಪರಿಹಾರ ತಿಳಿಸ್ಕೊಡ್ತೇನೆ. ಅದನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಏನೇ ಒಂದು ಕೊಂಡ್ಕೋಬೇಕು ಅಂದರೆ ತೆಗೆದುಕೋಬೋದು. ಏನು ತೆಗೆದುಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಾನು ನಿಮ್ಮಲ್ಲಿ ಒಂದು ವಿಚಾರ ತಿಳಿಸ್ಬೇಕು. ಈಗಾಗಲೇ ನೀವು ಇವತ್ತು 16 ಸೋಮವಾರ ವ್ರತವನ್ನು ಪ್ರಾರಂಭ ಮಾಡಿರ್ತೀರಿ. ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಉತ್ತದ ಮಣ್ಣು ನಮಗೆ ಸಿಗ್ತಾನೇ ಇಲ್ಲ ಅಂತೇಳಿ. ಆದರೆ ನನಗೆ ಈಗ ಒಂದು ಲಿಂಕ್ ಸಿಕ್ಕಿತ್ತು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹೇಳ್ತಾಯಿದ್ರು, ನಮ್ಮಲ್ಲಿ ಉತ್ತದ ಮಣ್ಣು ಮತ್ತು ದೇವರಿಗೆ 16 ಸೋಮವಾರ ವ್ರತದ ಪುಸ್ತಕವನ್ನು ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅಂತೇಳಿ. ಅದರ ಲಿಂಕನ್ನು ಹಾಕಿರ್ತೀನಿ. ನೀವು ಆದಷ್ಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಒಂದು ಪಕ್ಷ ಇಲ್ಲಾಂದ್ರೂ ಕೂಡ ತರಿಸ್ಕೊಡ್ಬೋದೇನೋ. ನೋಡಿ ಒಂದು ಸರಿ, ನಾನು ಅದೊಂದು ಪ್ರಯತ್ನ ಮಾಡಿ. ಯಾಕಂತಂದರೆ ನೀವೆಲ್ಲೋ ಆನ್ಲೈನಲ್ಲಿ ತರಿಸ್ಕೊಳ್ಳೋಕ್ಕಿಂತ ಇವ್ರ ಹತ್ರ ಪ್ರಯತ್ನ ಮಾಡಿದರೆ ಒಳ್ಳೇದಲ್ವ. ಅವರು ಒಂದು ಒಳ್ಳೆಯ ಶುಭ ಕೆಲಸಗಳು ಮಾಡ್ತಾ ಇದ್ದಾರೆ, ಜನಗಳಿಗೆ ಒಳ್ಳೇದಾಗಲಿ ಅಂತೇಳಿ. ಅದು ನೀವು ಉಪಯೋಗ ಮಾಡ್ಕೊಳ್ಳಿ. ಅದರ ಲಿಂಕನ್ನು ನಾನು ನಿಮ್ಗೆ ಹಾಕಿರ್ತೇನೆ, ಆಯಿತಾ. ಅದನ್ನ ಈಗ ನೋಡಿ, ನಾವು ಗುರುಪುಷ್ಯಾಮೃತ ಯೋಗದ ಬಗ್ಗೆ ತಿಳಿದುಕೊಳ್ಳೋಣಂತೆ. ಏನಪ್ಪ ಅಂತಂದರೆ ಈಗಾಗಲೇ ನಾನು ನಿಮಗೆ ಸಮಯ ತಿಳಿಸ್ಕೊಟ್ಟಿರೋಂಗೆ ಇಡೀ ದಿವಸವೂ ನಮಗೆ ಸಂಪೂರ್ಣವಾಗಿ ನಮಗೆ ಗುರುಪುಷ್ಯಾಮೃತ ಯೋಗವೇ ಇದೆ. ನಮಗೆ ಈಗ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಬೇಕಪ್ಪ ಅಂತಂದರೆ, ಈಗ ರಾಹು ಕಾಲ ನೋಡಿ, ಈಗ ಗುರುವಾರದ ಮಧ್ಯಾಹ್ನ 1:30ಯಿಂದ 3 ಗಂಟೆವರೆಗೂ ನಮಗೆ ರಾಹು ಕಾಲವಿದೆ. ಸೊ ಆ ಒಂದು ಸಮಯವನ್ನು ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನೀವು ಏನೆಲ್ಲ ನೀವು ಅಂದ್ಕೊಂಡಿದ್ದೀರೋ ಅವೆಲ್ಲವನ್ನು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು. ನೋಡಿ, ಈ ಗುರುಪುಷ್ಯಾಮೃತ ಯೋಗ ಅಧಿಕ ಮಾಸದಲ್ಲಿ ಬಂದಿರುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ಅಮೃತ ಸಿದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಬಂದಿರುವಂಥ ವಿಶೇಷವಾಗಿರುತ್ತದೆ. ನೋಡಿ, ನಾವು ಮೊದಲು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಇದೊಂದು ಚಿಕ್ಕ ಪರಿಹಾರ. ಗುರುವಾರದ ದಿವಸ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀರಿ. ಈಗ ಅಧಿಕ ಮಾಸವೂ ಕೂಡ ಇರೋದರಿಂದ ವಿಶೇಷವಾಗಿ ನೀವು ವಿಷ್ಣುವಿನ ಪೂಜೆ ಮಾಡ್ತೀರಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪೂಜೆನ ಮಾಡ್ತೀರಿ. ಆ ಒಂದು ಸಮಯದಲ್ಲಿ ನೀವು ಆ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ನೀವು ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ವಿಳೆದೆಲೆ ಮೇಲೆ ನೀವು ಅರಿಶಿಣ, ಕುಂಕುಮ ಮತ್ತು ₹1 ಕಾಯಿನನ್ನು ಇಟ್ಟು ನೀವು 21 ಬಾರಿ ಓಂ ಭ್ರೂಂ ಬೃಹಸ್ಪತಾಯ ನಮಃ, ಓಂ ಭ್ರೂಂ ಬೃಹಸ್ಪತಾಯ ನಮಃ ಅಂತೇಳಿ 21 ಬಾರಿ ಹೇಳ್ಕೊಳ್ಳಿ. ಜೊತೆಯಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ ಅಷ್ಟನ್ನು ಕೂಡ ನೀವು ಹೇಳ್ಕೊಂಡು ನಂತರದಲ್ಲಿ ನೀವು ಹೋಗಿ ಹೊಸದಲ್ಲಿ ನೀವೇನಾದರೂ ಖರೀದಿ ಮಾಡಬೇಕು ಅಂತಂದರೆ ಖರೀದಿ ಮಾಡ್ಬೋದು. ಹಾಗೇನೇ ಈಗ ನೋಡಿ, ನಾನು ಮೊದಲು ಏನು ಖರೀದಿ ಮಾಡಲೇಬಾರದು ಅನ್ನೋದನ್ನು ನಾನು ಮೊದಲು ತಿಳಿಸ್ಕೊಟ್ಬಿಡ್ತೇನೆ. ಹೊಸದಾಗಿ ಏನಾದರೂ ವಾಹನ ತೆಗೆದುಕೋಬೇಕು ಅಂತಂದರೆ ಅದು ಸಹ ಬೇಡ. ಆಮೇಲೆ ಹೊಸ ಮನೆ ಆಗಿರ್ಬೋದು, ಅಥವಾ ಹೊಸದಾಗಿ ನೀವೇನಾದರೂ ಸೈಟ್ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ, ಆಮೇಲೆ ಮದುವೆಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು, ಒಂದು ಒಡವೆನೇ ಆಗಿರ್ಬೋದು, ಬಟ್ಟೆನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾಕಂದ್ರೆ ಅದು ಶುಭ ಕಾರ್ಯವಾಗಿರುತ್ತದೆ, ಅದನ್ನು ತೆಗೆದುಕೊಳ್ಳೋದಾಗಲಿ ಅದನ್ನು ನಾವು ಮಾಡಲೇಬಾರ್ದು. ಆಮೇಲೆ ಯಾವುದೋ ಒಂದು ಐಷಾರಾಮಿ ವಸ್ತುಗಳು ಅಂದರೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಮಗೆ ನೀವು ಒಂದು ಶುಭ ಕಾರ್ಯಗಳಿಗೋಸ್ಕರ ತೆಗೆದುಕೊಳ್ತೀವಿ ಅಂತಂದರೆ ಅದು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಹೊಸ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಹೂಡಿಕೆ ಮಾಡಬೇಕು ಅಂದರೂ ಕೂಡ ಅದನ್ನು ಕೂಡ ನೀವು ಈ ಸಮಯದಲ್ಲಿ ಮಾಡಬೇಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಚಪ್ಪಲಿಯನ್ನು ಸಹ ನೀವು ತೆಗೆದುಕೋಬಾರ್ದು ಅವತ್ತಿನ ದಿವಸ. ಆಮೇಲೆ ಚೂಪಾದ ವಸ್ತುಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ಚಾಕು ಅಂಥದ್ದೆಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ, ಕಬ್ಬಿಣದ ವಸ್ತುಗಳು ಬೇಡ. ಈಗ ನೋಡಿ, ಆದಷ್ಟು ಅವತ್ತಿನ ದಿವಸ ಹಳದಿ ವಸ್ತುಗಳನ್ನು ಸಹಜವಾಗಿ ಉಪಯೋಗಿಸ್ಕೊಳ್ಳೋಂಥ ವಸ್ತುಗಳನ್ನು ನೀವು ತೆಗೆದುಕೋಬೋದು. ಹಳದಿ ವಸ್ತು ಅಂದರೆ ಏನಪ್ಪ, ಚಿನ್ನ ನೀವು 1 ಗ್ರಾಮ್ ತೆಗೆದುಕೊಂಡ್ರೂ ಕೂಡ ಒಳ್ಳೆಯದೇನೆ. ಯಾಕೆ ಹೇಳ್ತಿದ್ದೇನೆ ಅಂದರೆ, ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಬಣ್ಣ ಅಂದರೆ ಅದು ಹಳದಿ ಬಣ್ಣವಾಗಿರ್ತದೆ. ಆ ಒಂದು ಸಮಯದಲ್ಲಿ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದು, ಹಳದಿ ಬಣ್ಣದ ಒಂದು ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದರೆ ಚಿನ್ನನೇ ತೆಗೆದುಕೋಬೇಕು ಅಂತಲ್ಲ, ಚಿನ್ನದ ಬದಲಿಗೆ ನೀವು ಹಿತ್ತಾಳೆ ಸಾಮಾನು ತೆಗೆದುಕೋಬೋದು, ಅದು ಕೂಡ ಹಳದಿ ಬಣ್ಣವೇ ಆಗಿರುತ್ತದೆ. ದೀಪ ತೆಗೆದುಕೊಳ್ಳಿ, ದೇವರಿಗೆ ಉಪಯೋಗಿಸುವಂಥ ದೀಪ ತೆಗೆದುಕೊಳ್ಳಿ. ಈ ರೀತಿಯಾಗಿ ನೀವು ಹಳದಿ ಬಣ್ಣದಲ್ಲಿರುವಂಥ ವಸ್ತುಗಳನ್ನು ನೀವು ತೆಗೆದುಕೋಬೋದು. ಆಮೇಲೆ ದಾನ ಮಾಡ್ಬೋದು. ಹಳದಿ ವಸ್ತುಗಳು ಏನೆಲ್ಲ ಇರುತ್ತೆ ಅಂದರೆ ಸ್ವೀಟ್ ಇರುತ್ತೆ, ಬೂಂದಿ ಲಾಡು ಇರುತ್ತೆ, ಬೇಸನ್ ಲಾಡು ಇರುತ್ತೆ. ಈ ರೀತಿಯಾಗಿ ಹಳದಿ ವಸ್ತುಗಳನ್ನು ನೀವು ದಾನ ಮಾಡಿದ್ರೆ ಒಳ್ಳೆಯದು. ಅಂದಿನ ದಿವಸ ನೀವು ದಾನ ಮಾಡಲೇಬೇಕಾದಂಥ ವಸ್ತುಗಳು ಅಂತಂದರೆ ಒಂದು ಹಳದಿ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಲೆಬೇಳೆ, ಹಾಗೆ ಬೆಲ್ಲ ಮತ್ತು ₹11 ಅಥವಾ ₹1 ಕಾಯಿನನ್ನು ಇಟ್ಟು ನೀವು ದಾನ ಮಾಡೋದ್ರಿಂದನೂ ಕೂಡ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಹೋಗುತ್ತದೆ.
ಆಮೇಲೆ ಮಕ್ಕಳಿಗೆ ಏನಾದರೂ ಪುಸ್ತಕವನ್ನು ನೀವು ದಾನ ಮಾಡಬೇಕು ಅಂತಂದರೆ ಅದನ್ನು ಮಾಡಿ. ಅದ್ರ ಜೊತೆಯಲ್ಲಿ ಹೊಸ್ದಾಗಿ ಏನಾದ್ರೂ ಒಂದು ಒಂದು ಕುಬೇರ ಯಂತ್ರ ತೆಗೆದುಕೊಳ್ಳಿ. ಒಟ್ಟು ಪೂಜೆಗೆ ಸಂಬಂಧಪಟ್ಟಂತೆ ಯಾವ ವಸ್ತುಗಳನ್ನು ಕೂಡ ಕೊಂಡ್ಕೋಬೋದು. ಸಣ್ಣದಾಗಿ ಹೂಡಿಕೆ ಮಾಡ್ತೀನಿ ಅಂತಂದರೆ ಪ್ರಾರಂಭ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು. ಚಿಕ್ಕ ಮಟ್ಟದಲ್ಲಿ ನಾವು ಅದನ್ನು ಮಾಡಿದಾಗ ನಮಗೆ ಈ ಒಂದು ಗುರುಪುಷ್ಯ ಯೋಗದಲ್ಲಿ ಏನಿದೆ ಅದು ತುಂಬಾ ನಮಗೆ ಸ್ಥಿರವಾಗಿರುತ್ತದೆ. ಆಮೇಲೆ ಅಂದಿನ ದಿವಸ ಮತ್ತೊಂದು ಶುಭ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ. ಗುರುವಾರ ಗುರುಪುಷ್ಯ ಯೋಗ ಬಂದಿದೆ. ಹಾಗೆಯೇ ಗುರುಗಳ ದರ್ಶನ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು, ನೀವು ಹೆಜ್ಜೆ ನಮಸ್ಕಾರ ಮಾಡೋದಾದರೆ ಮಾಡಿ, ತುಂಬಾ ಒಳ್ಳೆಯದು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನೀವು ಅಕ್ಷತೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಮನೇಲಿ ಇಡೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಎಲ್ಲ ಯಾರಾದರೂ ನೀವು ಒಂದು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂದರೆ ಈ ಸಮಯದಲ್ಲಿ ಹೋಗ್ಬೋದು. ಆಮೇಲೆ ಸಾಯಿಬಾಬಾ ಮಂದಿರಕ್ಕೂ ಸಹ ಹೋಗ್ಬೋದು. ಅಲ್ಲಿ ನೀವು ಅಲ್ಲಿ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಕೂಡ, ಮಂದಿರದಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋದ್ರಿಂದನೂ ಕೂಡ, ಪ್ರಸಾದ ಸೇವನೆ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಈ ರೀತಿಯಾಗಿ ನೀವು ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು. ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಈ ಯೋಗ ಬಂದಿರೋದು ಅಪರೂಪವಾಗಿ ಬಂದಿರುವಂಥದ್ದು. ಹಾಗೆ ಈ ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ನೀವು ಉಪಯೋಗ ಮಾಡ್ಕೋಬೇಕಾಗಿರುವಂಥದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ವಿಷ್ಣು ಲಕ್ಷ್ಮಿ ಪೂಜೆ ಮಾಡಿಕೊಂಡು ನಾನು ತಿಳಿಸಿರುವಂಥ ಚಿಕ್ಕ ಪರಿಹಾರ ಮಾಡಿಕೊಂಡು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಒಬ್ಬರಿಗೆ ಆದರೂ ಸರಿಯೇ ದಾನ ಮಾಡಿ, ಅದರ ಜೊತೆಯಲ್ಲಿ ಗುರುಗಳ ಆಶೀರ್ವಾದ ಪಡೀರಿ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲ ವಸ್ತುಗಳು ತರಬೇಕು ಅಂತೇನಿಲ್ಲ. ಒಂದು ಉಪ್ಪಿನ ಪ್ಯಾಕೆಟು ಮತ್ತು ಒಂದು ಎಣ್ಣೆ ಪ್ಯಾಕೆಟು ದೇವರಿಗೆ ಆಗಿರ್ಬೋದು ಅಥವಾ ನಿಮ್ಮ ಅಡುಗೆಗೆ ಉಪಯೋಗಿಸ್ಕೊಳ್ಳೋಂಥದ್ದಾಗಿರ್ಬೋದು. ಆಮೇಲೆ ಹಳದಿ ವಸ್ತುಗಳು, ಕಡಲೆಬೇಳೆ, ತೊಗರಿಬೇಳೆ ಇವೆಲ್ಲವೂ ಕೂಡ ಧಾನ್ಯ ಅಲ್ವಾ, ಹಂಗಾಗಿ ಅಕ್ಕಿ ಇವೆಲ್ಲವನ್ನು ಕೂಡ ನೀವು ಅವತ್ತಿನ ದಿವಸ ತೆಗೆದುಕೊಂಡ್ಬರ್ಬೋದು. ತುಂಬ ಅಮೂಲ್ಯವಾದ ವಸ್ತು ತರಬೇಕು ಅಂತಲ್ಲ, ಇಂಥ ಚಿಕ್ಕ ಪುಟ್ಟದ್ದು ನಮಗೆ ದಿನನಿತ್ಯಕ್ಕೆ ಉಪಯೋಗಿಸುವಂಥ ವಸ್ತುಗಳು ತೆಗೆದುಕೊಂಡ್ಬಂದಾಗ ನಮ್ಮ ಜೀವನದಲ್ಲಿ ಅದು ಯಾವಾಗಲೂ ಸ್ಥಿರವಾಗಿರುತ್ತದೆ. ಜೊತೆಯಲ್ಲಿ ಯಾವತ್ತಿಗೂ ಕೂಡ ನಮಗೆ ಅದು ಕೊರತೆ ಆಗೋದಿಲ್ಲ. ಈ ರೀತಿಯಾಗಿ ನಾನು ಇವತ್ತು ನಿಮಗೆ ಗುರುಪುಷ್ಯಾಮೃತ ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಇದರಲ್ಲಿ ಯಾವುದೂ ನಿಮಗೆ ಗೊಂದಲ ಬೇಡ. ಇನ್ನು ಏನಾದರೂ ಇದ್ದರೆ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಹಾಗೆಯೇ ಈಗ 16 ಸೋಮವಾರ ವ್ರತದ ಒಂದು ಲಿಂಕನ್ನು ಸಹ ಹಾಕಿರ್ತೇನೆ. ಅದನ್ನೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ. ತುಂಬ ಜನ ಮೆಸೇಜ್ ಮಾಡಿದರು, ಹಾಗಾಗಿ ನನಗೆ ಅದೊಂದು ಲಿಂಕ್ ಸಿಕ್ತು, ಅದನ್ನು ನಿಮಗೆ ಹಾಕಿರ್ತೇನೆ. ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿ ಪ್ರತಿಯೊಬ್ಬರೂ ಕೂಡ ಉಪಯುಕ್ತವಾಗಿದೆ ಅಂತೇಳಿ ನಾನು ಅಂದುಕೊಂಡಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.